ಪೂಜೆ ಆತ. ಕೋಳಿ ಕುಯ್ದಿದಂಚು ನೈವೇದ್ಯನ ಎಲ್ಲ ಮಾಡಾಗಿದೆ. ಕಾಯಿ ಎಲ್ಲ ತಗೊಂಡಿರಲ್ಲ ಹೆಂಗ್ಸ್ರೆ. ನಾನು ಹಂಗಾರೆ ಈಗ ಹೊರಡ್ತೀನತ್ತ. ಹ್ಞೂ ಸರಿ ಸರಿ ದೇವರಾಜಣ್ಣ, ನಿಧಾನ ಹೋಗಿ, ಬೈಕಲ್ಲಿ ಬೇರೆ ಬಂದಿರ, ಮಳೆ ರೋಡೆಲ್ಲ ಜಾರ್ಕಿ. ಹಾ ಸರಿ. ಓ ಅಮೃತ, ಗನಗದಿಯನೇ ಬಾಲೆ ಗನಗದಿಯ ಎಂತ ಕಲ್ ನಿತ್ಯ ಇತ್ಲಾಗ ಬಾರ. ಏನ್ ಊರ್ ಹೆಂಗ್ಸ್ರೆಲ್ಲ ಹೆದರ್ಸಿಟ್ಟಾರನೆ ನಿಂಗೆ? ದಡಪಯ್ಯ, ನಾನಾ ಗನಗದಿ, ನೀವು ದಡ ಮೇಲೆ ಗನಗದಿರಾ? ಇಲ್ಲಪ್ಪ, ಊರ್ ಹೆಂಗ್ಸ್ರೆ ಅಂತ ಹೆದ್ರದ ಅಲ್ಲ, ಹೆದ್ರಸದ್ ನಾನು ಈ ಊರೊಳೆ ಅಲ್ಲ. ನಾನು ಚಪ್ಪಲಿ ಇಲ್ಲಿ ಬಿಟ್ಟಿದ್ನ, ಕೋಳಿ ಕುಯ್ದಾಗ ಇಲ್ಲಿ ಚಪ್ಪಲಿಗೆಲ್ಲ ಒಂಥರ ರಕ್ತ ಹರಿತ, ಅದನ್ನ ಹಂಚಿ ಎಲೆಯಲ್ಲಿ ಒರೆಸ್ತಾನೆ ಇಟ್ಟಿದ್ದೆ. ಹೌದಾ? ಹಾ ಆಗ್ಲಿ, ಬಾ ಇತ್ಲಾಗ ಬಾ. ಇರ್ತೀಯ ಒಂದ್ 4 ದಿನ? ಇಲ್ಲ ದಡಪ್ಪಯ್ಯ, ಬುಧವಾರ ಹೋಗ್ತೀನಿ. ಹಾ ಹೋಗೋಳ್ಗೆ ಮನೆ ಕಡೆ ಬಂದು ಹೋಗು. ಹ್ಞೂ ಸರಿ ದಡಪ್ಪಯ್ಯ, ನಿಧಾನ. ಹೂನೆ. ಅಮೃತಕ್ಕ ಚೆನ್ನಾಗದ್ದೀರಾ? ಪಾಪು ಹೆಂಗದಾಳೆ? ಪಾಪು ಬರ್ಲಲ್ಲ? ಓ ಬೆಳ್ಳಿ, ನಾ ಚೆನ್ನಾಗದೀನಿ ಕಣೆ, ನೀನು ಚೆನ್ನಾಗದೀಯನೆ. ಏನೇ ಮರೆತೆ, ಗಂಡ ಹೆಂಡತಿ ಇಬ್ರು ಸೋತೋಗಿರಲ್ಲ. ಬೆಂಗಳೂರಲ್ಲಿ ಇರೋರು ಮರೆತೆ, ಹೊರಗಡೆದು ಎಲ್ಲ ತಿನ್ಕೊಂಡು ಹೆಂಗಿರ್ಬೇಕು. ನಮ್ಮ ಬಾವನ್ನ ಮತ್ಕೆ ಮಗಳೊಬ್ಳು ಅದಾಳೆ, ಅವಳು ಎಷ್ಟು ಚೆನ್ನಾಗಾಗ್ಯಾಳ ಗೊತ್ತಾ ಬೆಂಗಳೂರು ಹೋದ್ಮೇಲೆ. ನೀನು ನೋಡಿ ಹೆಂಗಾಗಿಯ? ಹಂಗೇನಿಲ್ಲ ಅಮೃತಕ್ಕ, ತಿಂತೀವಿ, ಸ್ವಲ್ಪ ವರ್ಕ್ ಪ್ರೆಷರು, ಟ್ರಾವೆಲ್ ಎಲ್ಲ ಮಾಡ್ತೀವಲ್ಲ ಹಾಗಾಗಿ. ಬಾಲೆ ಅಲ್ಲೇ, ಬಾಲೆನ ಕರ್ಕೊಬರಕ್ಕಾಗ್ಲನೆ? ಆ ದಿವಸಕ್ಕೆ ಆಗಲೇ ಕೇಳಿದ್ದೆ, ಅಕ್ಕೆಲ್ಲ ಬರ್ಲನ ಅಂದೆ. ಇಲ್ಲ ಬತ್ತದ ಆಮೇಲೆ ಅಂದ. ಶಾಲಿನಿ ಅತ್ತೆ, ಅದು ಬಾಲಿಗೆ ನೆನ್ನೆಯಿಂದ ಎಂತಕ್ಕೋ ಒಂಥರ ಕೆಮ್ಮು ಕಫ ಕಣ್ರಿ, ಒಂಥರ ಥಂಡಿ ಅಲ್ಲ, ಹಂಗಾಗಿ ಯಾಕೋ ಒಂಥರ ಅವಳಿಗೆ ಹುಷಾರಿಲ್ದಂಗೆ ಆಗ್ಯದೆ. ಹಂಗಾಗಿ ಮತ್ತು ಅಮ್ಮ ನೀನೇ ಹೋಗಿ ದೇವ್ರು ಬಂದತ್ರ, ನಾನು ಆಮೇಲೆ ಹೋಗ್ಬರ್ತೀನಿ, ಬಾಲೆ ಇಟ್ಕೊಂಡಿರ್ತೀನಿ ಅಂದ್ರ. ಅಮ್ಮನ ಜೊತೆ ಮನೇಲಿ ಅದಾಳೆ. ಅಮ್ಮನ ಅಭ್ಯಾಸ ಆಗ್ಯದಲ್ಲ, ಇರ್ತದಲ್ಲ ಅಮ್ಮನ ಜೊತೆ. ಹ್ಞೂನ್ರಿ ಪದ್ಮತ್ತೆ, ಅಮ್ಮನ ಜೊತೆ ಇರ್ತಾಳೆ. ಅಮ್ಮನ ಜೊತೆ ಅಂತ ಏನಲ್ಲ, ಅಲ್ಲಿ ನಮ್ಮ ಮನೇಲಿ ಎಲ್ಲರ ಜೊತೆ ಹೋಗ್ತಾಳೆ. ನಮ್ಮ ಅತ್ತೆ ಜೊತೆ, ಮಾವನ ಜೊತೆ, ಎಲ್ಲರ ಜೊತೆ ಹೋಗ್ತಾಳೆ. ಅಡಿಕೆ ಕೊಯ್ಲೆಲ್ಲ ಕೆಲಸದವ್ರ ಜೊತೆನೂ ಹೋಗ್ತಾಳೆ. ಹಾಗೇನಿಲ್ಲ, ಅವಳೊಂಚೂರು ಎಲ್ಲರ ಹತ್ರ ಹೋಗ್ತಾಳೆ. ನಾನೇ ಬೇಕು ಅಂತ ಏನಿಲ್ಲ. ಹಂಗಿದ್ರೆ ತಾಯಿ ತಿಕ್ಲಿಗೆ ರಗಲಿಲ್ಲ ಅತ್ಲಾಗಿ. ಕೆಲವು ನನ್ನ ಮಕ್ಳು ಇರ್ತವೆ, ತಾಯಿನೇ ಆಗ್ಬೇಕು ಅನ್ನೋದು, ಆವಾಗಂತೂ ಕಿರಿಕಿರಿ ತಾಯಿ ದಿಕ್ಲಿಗೆ. ನಮ್ಮನೆ ಬಾಲೆ ಹಾಗೆ, ನನ್ನ ಮಗಳು ಮಗ ತಾಯಿನೇ ಆಗ್ಬೇಕು, ತಾಯಿ ಬಿಟ್ಟು ಅದ್ರ ಅಪ್ಪನ ಜೊತೆನೂ ಹೋಗಲ್ಲ. ಅದಕ್ಕಂತ ಪಾಪ ನನ್ನ ಮಗಳಿಗೆ ಒಂದು ಗಳಿಗೆ ಕೈಯಿಂದ ಕೆಳಗಿಲ್ಸಕ್ ಬಿಡಲ್ಲ. ಹ್ಞೂ ಕಂಬ್ಲತ್ತೆ, ಮೊನ್ನೆ ಚಾಯಕ್ಕ ನಂಗೆ ಸಿಕ್ಕಿದ್ಲು, ಪ್ಯಾಟಿಗೆ ಹೋಗಿದ್ದೆ ನಾನು. ಹಬ್ಬಕ್ಕೊಂಚೂರು ಬಟ್ಟೆ ನನಗೆ ಬಾಲಿಗೆ ಅಂತದಾರ ಬಟ್ಟೆ ತಗೋಬೇಕು ಅಂತ ಹೋದ್ವಾ, ಅವಾಗ ಚಾಯಕ್ಕನೂ ಇದ್ಲು. ಅದೇ ಹೇಳ್ತಿದ್ಲು, ಒಂದು ಗಳಿಗೆ ಬಿಡಲ್ಲ ಕಣೆ ಅಂತ. ನನ್ನ ಮಗಳು ಇವ್ರ ಜೊತೆ ಕಾರಲ್ಲೇ ಕೂತಿದ್ಲಾ, ಕೇಳಿದ್ಲು ಬಾಲೆ ಅಲ್ಲೇ ಅಂದ್ಲ. ಹೀಗೆ ಕಾರಲ್ಲಿ ಕೂರ್ಸ್ ಬಂದೀನಿ ಇವ್ರ ಹತ್ರ ಅನ್ನ. ಅವಾಗ ಹೇಳಿದ್ಲು, ಓ ನನ್ನ ಬಾಲೆ ನೋಡಿಲಿ ಕೈಯಲ್ಲೇ ಅದೇ ಒಂದು ಚೂರು ಬಿಡಲ್ಲ ಅಂತ ಅಂತಿದ್ಲು. ಓ ಸಿಕ್ಕಿತ್ತ ನಿಂಗೆ ನಮ್ಮನೆ ಚಾಯ? ಹಾಂ, ಅದು ನೋಡು ಬರೀ ಪ್ಯಾಟಲ್ಲೇ ಇರತ್ತೆ ಕಣೆ. ಅದ್ರ ಗಂಡ ಬೇಕು ಅಂದ್ ಬಾಯಿ ಮುಚ್ಚೋಳಿಗೆ ತಂದಿಟ್ಟಾತು. ಸುಮ್ಮನೆ ಹೇಳೋದಲ್ಲ, ಸುದ್ದಲ್ಲದೆ ಮಾತ್ರ ನನ್ನ ಮಗಳು ಏನು ಕಾಟಿಲ್ಲ. ಕೆಲವೊಂದೊಂದು ಹೆಣ್ಮಕ್ಳಿಗೆ ಇರ್ತದೆ ಅತ್ತೆ ಕಾಟ, ನಾದ್ನಿ ಕಾಟ, ಗಂಡನ ಕಾಟ ಎಲ್ಲ ಇರ್ತದೆ ಕಣೆ. ಹಾಗೆಲ್ಲ ಏನಿಲ್ಲ. ನನ್ನ ಮಗಳ ಘನಾಗದೆ ಮಾತ್ರ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ನಾನು, ಅಷ್ಟು ಘನಾಗದೆ. ಮತ್ತು ಎಲ್ಲದಕ್ಕೂ ಅಷ್ಟೇ ಅಪ್ಪ, ಎಲ್ಲ ಅದು ಏನು ಹೇಳ್ತದೋ ಅದೇ ಅಡುಗೆ, ಮತ್ತು ಬೇರೆಯವ್ರದ್ದಲ್ಲ. ಕೆಲವೊಬ್ಬೊಬ್ರು ಮನೇಲಿ ಹಂಗಲ್ಲ, ಅವ್ರನ್ನ ಕಟ್ಗಣಿಸಿ ಬೇರೆಯವ್ರಿಗೆ ಏನು ಬೇಕೋ ಅದೇ ನಡೆಯೋದು. ನಮ್ಮ ಮಗಳ ಮನೇಲಿ ಹಂಗಲ್ಲ, ಅದಿವತ್ತು ಕೊಡೋದು ಬೇಡ ಅಂದರೆ ಬೇಡ, ಬೇರೆನೇ ಮಾಡತ್ತದ್ರತ್ತೆ. ಅಷ್ಟು ಘನಾಗಿರೋ ಮನೆ, ಅಷ್ಟೂ ಘನಾಗಿರೋ ಗಂಡ, ಅಪ್ಪ ದೇವ್ರೆ, ನಂಗಂತೂ ಖುಷಿ ಆಗ್ತದೆ. ಇದಕ್ಕೆ ನಾನು ಬರಲ್ಲ ಅಂತ ಬಡ್ಕೊಳೋದು ನಮ್ಮ ಅಮ್ಮನ ಹತ್ರ. ಆ ಕಂಬ್ಲಕ್ಕನ ಬಾಯಿಗೆ
ಭಾಳ ಬತ್ತ ಕೆಟ್ಟಾಗಿ ದೇವ್ರ ಬಂದಲ್ಲಿ ನಿಂತ್ಕೊ ಮಾತಾಡಬಾರ್ದು ಅಂತ ಸುಮ್ಮನದೀನಿ. ನನಗೆ ಟಾಂಟ್ ಹಾಕಿದ್ದು ನಂಗೆ ಗೊತ್ತು. ಅದಕ್ಕೆ ನಾದ್ನಿ ಅನ್ನೋದು ನೋಡಿದ್ರೆ ಅರ್ಥ ಆಗಲ್ಲ. ನನಗೆ ಟಾಂಟ್ ಹಾಕ್ತಿರೋದವಳು. ಯಪ್ಪ, ಈ ಕಮಲತ್ತೆ ಅಶ್ವಿನಿಗೆ ಹೇಳಿದ್ದು ಇಂಡೈರೆಕ್ಟಾಗಿ. ಪಾಪ ಅಶ್ವಿನಿ ಬೇಜಾರು ಮಾಡ್ಕೊಂಡ್ಲೇನೋ. ಮೊದಲೇ ಎಲ್ಲೂ ಹೋಗಲ್ಲ ಅವಳು, ಇವತ್ತು ಹೆಂಗೂ ಬಂದಾಳೆ. ಯಪ್ಪ ದೇವರೇ, ಎಷ್ಟು ಜೋರದಾರ ಇವರು. ಅಮ್ಮ ಯಾವಾಗಲೂ ಹೇಳ್ತಿತ್ತು. ಅಪ್ಪ ನಾನಂತೂ ಇಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ಇರ್ತೀಯಾನೆ ಅಮೃತ ಅನ್ನಾಗ ದಿನ? ನಾ ಬಂದೆ 1 ವಾರ ಆಯ್ತು ಕಮಲತ್ತೆ. ಮತ್ತು ಇವತ್ತು ಉಸ್ತಡ್ಕಿ ಮುಗಿಸ್ಕೊ ಹೋಗೋಣ ಅಂದ್ಕೊಂಡೆ. ಅಮ್ಮ ಮತ್ತು ನಾಳೆ ಮಂಗಳವಾರ ಬೇಡ ಅಂತ ಹಂಗಾಗಿ ಬುಧವಾರ ಬೆಳಿಗ್ಗೆ ಇವ್ರಿಗೆ ಬರೋಕ್ಕೆ ಹೇಳೀನಿ. ಬುಧವಾರ ಹೋಗ್ತೀನಿ. ಓ, ಕರ್ಕು ಹೋಗೋದು ಕರ್ಕು ಬರೋದು ಎಲ್ಲ ಗಂಡನೇ ನಾಲನೇ? ಹ್ಞೂ, ನಾನು ಬಸ್ಸಲ್ಲೂ ಓಡಾಡ್ತೀನಿ, ಹಾಗೇನಲ್ಲ. ಆದೇಶಕ್ಕೆ ಫೋನ್ ಮಾಡಿದ್ರೆ ಅವನು ಬಂದು ಕರ್ಕೊ ಹೋಗ್ತಾನೆ. ಮತ್ತು ಇವರೇ ಬಾಲ್ಯ ಸಣ್ಣದಲ್ಲ, ಹಂಗಾಗಿ ಇವರೇ ಕಾರ್ ತಗೋ ಬರ್ತಾರೆ. ಹೂನೇ, ನಮ್ಮನೇಲಿ ಚಾಯಿಗೂ ಹಾಗೆ. ಓದೇರೆ ಅದು ಮದುವೆ ಆದಾಗಿಂದ ಬಸ್ ಹತ್ಲ ನೋಡ, ಬಸ್ ಕಡೆ ತಿರ್ಗೋ ನೋಡ್ಲ. ಅದ್ರ ಗಂಡನೂ ಹಂಗೆ ಕಣೆ. ಮತ್ತು ಬೈಕಲ್ಲೆಲ್ಲ ಓಡಾಡೋಕೆ ಅದು ಖುಷಿ ಆಗೋದು ಚಾಯಿಗೆ. ಬೈಕಲ್ಲೂ ಕೂರ್ಸಲ್ಲ, ಕಾರೇ ಆಗ್ಬೇಕು. ನೀ ಆರಾಮಾಗಿರು, ಬೈಕಲ್ಲಿ ಗಾಳಿ ಆಗ್ತದೆ ಕಿವಿಗೆಲ್ಲ ಅನ್ನೋದು ಕಾರಲ್ಲಿ ಕೂರ್ಸೋದು ಕಣೆ. ಅದು ನೋಡು, ಕೆಲವೊಬ್ಬೊಬ್ರೆಲ್ಲ ದೂರಿಂದ ಎಲ್ಲ ಬಸ್ಸಲ್ಲಿ ಬರ್ತಾರೆ. ನನ್ನ ಮಗಳು ಹಂಗಲ್ಲಪ್ಪ, ಇಲ್ಲೇ ಇದ್ರು ಬಸ್ಸಲ್ಲಿ ಕಳ್ಸಲ್ಲ ಅದ್ರ ಗಂಡ. ಮತ್ತು ಒಬ್ಬೊಬ್ಬರೇ ಬರ್ತಾರೆ ಕಣೆ ಬಸ್ಸಲ್ಲೆಲ್ಲ. ಓ, ನನ್ನ ಮಗಳು ಹಂಗಲ್ಲಪ್ಪ, ಗಂಡನ ಜೊತೆನೇ ಬರೋದು. ಅಲ್ಲ, ಬರೋದು ಅನ್ನಕ್ಕೆ ಅವ್ರು ಕಳಿಸೋದು ಇಲ್ಲ ಬಿಡು. ನಿಂಗೂ ಹಂಗೆ ನಾಲನೇ? ಇಲ್ಲ ಕಮಲತ್ತೆ, ನಮ್ಮ ಮನೇಲಿ ಹಾಗೆಲ್ಲ ಏನಿಲ್ಲ. ನಾನು ಹಾಗೆಲ್ಲ ಏನು ಬಡಿವಾರ ಮಾಡ್ತಾ ಕೂರಲ್ಲ. ಒಬ್ಳೆ ಹೋಗ್ತೀನಿ ಬರ್ತೀನಿ. ಅದು ಈಗಿನ ಮನೆಗೆ ಹಬ್ಬಿತ್ತ, ಮತ್ತೆ ಇವರಿಗೂ ಒಂಚೂರು ಪೇಟೆಯಲ್ಲಿ ಕೆಲಸ ಇತ್ತು, ಅದು ಮುಗಿಸ್ದಂಗೆ ಆಗ್ತದೆ ಅಂತ ತಂದುಬಿಟ್ರ. ಈಗ ಕರ್ಕೋತ ನೋಡ್ಬೇಕು. ಇವ್ರಿಗೆ ಫೋನ್ ಮಾಡ್ತೀನಿ, ಆಗ್ಲ ಅಂದರೆ ಆದೇಶಕ್ಕೆ ತಗೋಗಿ ಬಸ್ ಹತ್ಸು ಅಂತೀನಿ. ನಾವು ಹಾಗೆಲ್ಲ ಏನು ಮಾಡಲ್ಲಪ್ಪ, ಬಸ್ಸಲ್ಲಿ ಹೋಗಲ್ಲ, ಕಾರೇ ಆಗ್ಬೇಕು ಅನ್ನೋದೇನಿಲ್ಲ. ಹೂನೇ, ನಮ್ಮ ಬೆಳ್ಳಿ ಚರಣನೇ ಎಲ್ಲ ಬಸ್ಸಲ್ಲೇ ಓಡಾಡೋದಪ್ಪ. ಅದರಲ್ಲೇನು ಬಸ್ಸಲ್ಲಿ ಬಂದರೆ ಅಂತ ನಮ್ದು ಇದು ಕಮ್ಮಿ ಆಗ್ತದ? ಕೆಲವೊಂದೊಂದು ಮಾಡೋದು ತೀರೇಕಕ್ಕೆ ಮಾಡೋದು. ಸಾಲಿನಿ ಅಕ್ಕ, ಅದೇನ್ರಿ ಹಂಗೆ ಹೇಳ್ತೀರಾ? ತೀರೇಕಕ್ಕೆ ಯಾರು ಮಾಡಿದ್ರೆ? ನಮ್ಮ ಒಳಿ ಹಂಗೆ ನೋಡ್ಕೊಳದ್ ಕಣ್ರಿ ಮಗಳನ್ನ. ಅದನ್ನ ನಾನು ಹೇಳಿದಷ್ಟೇ. ನಾನು ನಿಂಗೆ ಹೇಳಲ್ಲ ಮರೇತಿ, ನಿಂಗೆಲ್ಲಿ ಹೇಳ್ದೆ? ನಾನು ಸಾಮಾನ್ಯ ಇದ್ರಲ್ಲಿ ಹೇಳಿದಷ್ಟೇ. ಇದು ಅಷ್ಟೇ, ಅಶ್ವಿನಿಗೆ ಹೇಳಿದವರು. ಅಮೃತ, ಸೀರೆ ಹೊಸದನೆ ಹಬ್ಬಕ್ಕೆ ತಗೊಂಡಿದ್ದ? ಇಲ್ಲಪ್ಪ, ಹಳೆ ಸೀರೆ ಇಲ್ಲೇ ಮನೇಲೆ ಇಟ್ಟೋಗಿದ್ದೆ, ಅದನ್ನೇ ಈಗೊಂದು ಸುತ್ಕೊ ಬಂದೀನಿ. ಹೋನೆ, ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೇನೆ ಗಾನಾಗಿ. ಬೆಳ್ಳಿ ಅದೆಂತದೆ ಅದ? ಯಾವಾಗಲೂ ಇದೊಂದು ಪಳಗಾರ ಹಾಕೊಂಡಿರ್ತೀಯಲ್ಲೇ. ಇಲ್ಲಪ್ಪ, ಅದು ಸೀರೆ ಹುಟ್ಟಿತ್ತು ಮೊನ್ನೆ ಹಬ್ಬದಲ್ಲೆಲ್ಲ ಸೀರೆ ಹುಟ್ಟಿತ್ತು. ನೀವು ನಮ್ಮ ಮನೆ ಕಡೆ ಎಲ್ಲ ಬರ್ಲಾ, ಹಂಗಾಗಿ ನೋಡ್ಲಾ. ಮತ್ತು ಅದು ಏನು ಯಾರ ಮನೆಗೆಲ್ಲ ತಿರುಗ್ತಾ ಹೋಗಲ್ಲ, ಹಂಗಾಗಿ ಪಾಪ ನಿಮ್ಗೂ ಕಾಣ್ಲಾ. ಈಗಲೂ ಸೀರೆ ಉಟ್ಕೋತೀನಿ ಅಂತ ನಾನೇ ಬೇಡ ಅಂದೆ. ದಿನಾ ಸೀರೆ ಉಟ್ಟಂಗೆ ಹುಟ್ಟಿಯೇ, ಇವತ್ತು ಇದೇ ಬಟ್ಟೆ ಹಾಕು ಬಾ ಅಂದೆ, ಹಂಗಾಗಿ ಇದೇ ಹಾಕು ಬಂತು. ಪಾಪ ಶಾಲಿನಿ ಅತ್ತೆ ಹೇಳಿದ್ರು ಸೀರೆ ಉಟ್ಕ ಅಂತ, ನಾನೇ ಬೇಡ ಅಂತ ಡಿಮಾಕ್ ಮಾಡಿದೆ. ಈಗ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ.